ಮೊನ್ನೆ ಇಲ್ಲಿ ಒಂದು ನನಗೆ ಆ ಹಿಡಿಯುವಾಗ ಒಂದು ಕ್ಯಾರೆ ಹೂವು ಕಚ್ಬಿಡ್ತಲ್ಲ ಬಿಡು ಅಂತಂದ್ಬಿಟ್ಟು ಸುಮ್ಮನಾದೆ. ಒಂದು ಹಲ್ಲು ಇಳ್ದಿತ್ತು, ಹಂಗೆ ಫ್ರೆಶ್ ಆಗಿತ್ತು ಹಲ್ಲು. ಆಮೇಲೆ ಸ್ವಲ್ಪ ಬ್ಲಡ್ ಬಂತು. ಆಮೇಲೆ ಸರಿ ಅಂದ್ಬಿಟ್ಟು ಬ್ಲಡ್ನ ಅಮ್ಮಕ್ಬಿಟ್ಟು ಹಿಡ್ಕೊಂಡು ಒಂದು ಸ್ವಲ್ಪ ಡ್ರೈ ಆದಮೇಲೆ ಬಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ಬ್ಲಡ್ಡೆಲ್ಲ ನಿಂತಿತ್ತು. ಇವಾಗ ಸ್ವಲ್ಪ ಕೈ ಇದು ನೆವೆ ಇದಾಯಿತು ಅಂತ ಸ್ವಲ್ಪ ಕೈನ ಇದು ಮಾಡೋದಕ್ಕೆ ನೋಡಿ, ಅದು ಕಚ್ಚಿರೋ ಸ್ಪಾಟಲ್ಲಿ ಇದ್ದಿದ್ದು ಒಂದೇ ಒಂದು ಚಿಟಕಿ ಅಷ್ಟದು ಹಲ್ಲು. ಸುಮ್ಮನೆ ಹಿಂಗೆ ಕೆರೆದಿದ್ದಕ್ಕೆ ಬ್ಲಡ್ ಎಷ್ಟು ಹೋಯ್ತು ಅಂತಂದರೆ ಅದದು ಅಲ್ಲೊಂದು ಪವರ್ ಎಷ್ಟೈತೆ ಅಂತ ನೋಡಿ ನೀವೇ. ಅದಕ್ಕೆ ಹೇಳೋದು, ಯಾರೇ ಆಗಲಿ ಅವನ ಸವಸಕ್ಕೆ ಹೋಗಬೇಡಿ. ಹಾವು ಕಚ್ಚಿದ ಅಂದರೆ ಅದು ಯಾವ ನರದಲ್ಲಿ ಕಚ್ತದೆ, ಯಾವ ಥರ ಟೆಕ್ನಿಕಲ್ ಕಚ್ತದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಎಲ್ಲ ಹಾವು ಹಿಡಿತೀನಿ ಅಂತ ಹೋದ್ರು ಭಾರಿ ಕಷ್ಟ ಐತೆ. ಯಾವುದೇ ಹಾವು ಹಿಡಿಬೇಕು ಅಂದರೆ ಭಾರಿ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ನೋಡಿ, ಬರೀ ಕ್ಯಾರೆ ಹಾವು ಕಚ್ಚಿರೋದಕ್ಕೆ ನಮ್ಗೆ ಈ ಥರ ಐತೆ. ಅದು ಡ್ರೈ ಆಗಿತ್ತು, ಸುಮ್ಮನೆ ಸ್ವಲ್ಪ ನೆವೆ ಆಯ್ತಲ್ಲ ಅಂತ ಸ್ವಲ್ಪ ಹಿಂಗೆ ಇದಾಗಿದ್ದಕ್ಕೆ ಎಷ್ಟು ಬ್ಲಡ್ ಓಪನ್ ಆಯಿತು ನೀವೇ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಕಾಣ್ತೈತೆ. ಸ್ನೇಕ್ ಶಾಂತಿ ನಮ್ಮ ಚಾನಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೂ ಆ ವಿಡಿಯೋಕ್ಕೆ ದೂಸಾಗೋಕ್ಕೆ ಕೈ ಹಾಕ್ಬೇಡಿ. ಆ ವಿಡಿಯೋವ್ರಿಗೆ ಫೋನ್ ಮಾಡಿ, ಯಾವುದೇ ಹಾವು ಬಂದರೂ ಆ ವಿಡಿಯೋವ್ರ ಕೈಲಿ ಹಾವಿಡಿಸಿ. ಸೇಫಾಗಿರಿ. ನಿಮ್ಮ ಪ್ರೀತಿ ನಮ್ಮಲ್ಲಿರಲಿ. ಲೈಕ್ ಮಾಡಿ, ಶೇರ್ ಮಾಡಿ.